ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಆ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಸೆಪ್ಟೆಂಬರ್ 7ನೇ ತಾರೀಕಿಗೆ ಬುಧ ಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ವಿಶೇಷ ಏನಪ್ಪಾ ಅಂದ್ರೆ ಕನ್ಯಾ ರಾಶಿ ಬುಧನ ಉಚ್ಚ ಕ್ಷೇತ್ರವಾಗಿರುತ್ತೆ. ಸುಮಾರು 20 ದಿನಗಳವರೆಗೆ ಇದೇ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಬುಧ ಗ್ರಹ. ನೋಡಿ, ಈ ಒಂದು 7ನೇ ತಾರೀಕಿಗೆ ಸೆಪ್ಟೆಂಬರ್ 7ನೇ ತಾರೀಕಿಗೆ ಕನ್ಯಾ ರಾಶಿಗೆ ಬಂದ್ರೆ ಸೆಪ್ಟೆಂಬರ್ 25ನೇ ತಾರೀಕುವರೆಗೂ ಕನ್ಯಾ ರಾಶಿಯಲ್ಲೇ ಇರ್ತಾನೆ. 26ನೇ ತಾರೀಕಿಗೆ ತುಲಾ ರಾಶಿಗೆ ಹೋಗ್ತಾನೆ. ಅಂದ್ರೆ ಈ 20 ದಿನದ ಅವಧಿ ಏನಿದೆಯಲ್ಲ ಬಹಳ ವಿಶೇಷ. ಬುಧನು ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಯಾವ ಯಾವ ರಾಶಿಯವರಿಗೆ ಏನು ಫಲ, ವಿಶೇಷ ಫಲ ಏನ್ ಕೊಡ್ತಾನೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ನೋಡಿ, ಕನ್ಯಾ ರಾಶಿ ಮೇಷರಾಶಿಯವರಿಗೆ 6ನೇ ಮನೆ. ಈ 6ನೇ ಮನೆ ಅಧಿಪತಿ ಬುಧ 6ನೇ ಮನೆಗೆ ಪ್ರಬಲನಾಗಿ ಬಂದಾಗ ಬೇರೆ ರಾಶಿಯಲ್ಲಿ ಬುಧ ಇರೋದಕ್ಕೂ ಉಚ್ಚ ಕ್ಷೇತ್ರದಲ್ಲಿ ಬುಧ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಕನ್ಯಾ ರಾಶಿಯು ಬುಧನಿಗೆ ಉಚ್ಚ ಕ್ಷೇತ್ರವಲ್ಲದೆ ಮೂಲ ತ್ರಿಕೋನ ಕೂಡ ಆಗಿರುತ್ತೆ. ಹಾಗಾಗಿ ತುಂಬಾ ಪ್ರಬಲನಾಗಿರ್ತಾನೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಯಾರಿಗೆಲ್ಲ ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆ ಬೇಕು, ಬೇರೆ ಜಾಬ್ಗೆ ಪ್ರಯತ್ನ ಮಾಡ್ತಿದ್ದೀರಾ, ಬೇರೆ ಜಾಬ್ ಸಿಗ್ತಾ ಇಲ್ಲ, ಕೆಲಸ ಇಲ್ಲ ಅನ್ನೋಂಥವ್ರಿಗೆ ಈ ಅವಧಿಯಲ್ಲಿ ಅಂದ್ರೆ ಸೆಪ್ಟೆಂಬರ್ 7ರಿಂದ 25ನೇ ತಾರೀಕು ಒಳಗಡೆ ಹೊಸ ಕೆಲಸ ಸಿಗೋ ಸಾಧ್ಯತೆ ಇದೆ, ಅಥವಾ ನಿಮ್ ಕೆಲಸದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಇದು ವಿಶೇಷವಾಗಿ ನಿಮಗೆ ಸಿಗುವಂತಹ ಒಂದು ಫಲ. ಹಾಗೆ ಮಿತ್ರರಿಂದ ಒಂದಿಷ್ಟು ಅನುಕೂಲಗಳು ಕೂಡ ಆಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಬುಧ ಗ್ರಹ 6ನೇ ಮನೆಗೆ ಬರ್ತಾ ಇರೋದು ಕೆಲವು ರೀತಿಯಲ್ಲಿ ಶುಭ ಫಲ. ಆದ್ರೆ 6ನೇ ಮನೆ ರೋಗಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳನ್ನ ಕೊಡ್ತಾನೆ. ಅದಕ್ಕೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನಿಗೆ ಪರಿಹಾರವನ್ನ ಮಾಡ್ಕೊಂಡ್ಬಿಟ್ರೆ ಈ ಪ್ರಾಬ್ಲಮ್ ಬರಲ್ಲ. ವಿಶೇಷ ಏನೋ ಒಂದು ಕೊಡ್ತಾರೋ ಶುಭ ಫಲ ಅಂದ್ರೆ ಉದ್ಯೋಗದಲ್ಲಿ ಅನುಕೂಲ ಮಾಡ್ಕೊಡ್ತಿದ್ದಾನೆ. ಇನ್ನು ವೃಷಭ ರಾಶಿಯವರಿಗೆ ಏನಪ್ಪಾ ಇದರಿಂದ ಲಾಭ ಅಂದ್ರೆ ಧನಾಧಿಪತಿ ಹೋಗಿ ಉಚ್ಚ ಕ್ಷೇತ್ರದಲ್ಲಿ ಪಂಚಮದಲ್ಲಿ ಕುತ್ಕೊಳ್ತಾ ಇದ್ದಾನೆ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಯಾವುದೋ ಹಣ ಬರೋದಿದೆ, ಬರ್ತಾ ಇಲ್ಲ, ಯಾರೋ ನಿಮ್ ಹತ್ರ ದುಡ್ಡಿಸ್ಕೊಂಡಿದ್ದಾರೆ, ಕೊಡ್ತಾ ಇಲ್ಲ, ದೊಡ್ಡ ಮಟ್ಟದ ಹಣ ಬರ್ಬೇಕು, ಬ್ಯಾಂಕ್ ಇಂದ ಲೋನ್ ಬರ್ಬೇಕು, ಅಥವಾ ಯಾವುದೋ ಒಂದು ಹಣ ಬರ್ಬೇಕು, ನಿಮ್ದು ಆ ಹಣ ಬರ್ತಾ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಆಗಬೇಕಾಗಿರುವಂತಹ ಪ್ರಮುಖ ಕೆಲಸಗಳು ಈ ಅವಧಿಯಲ್ಲಿ ಆಗತ್ತೆ. ಅಂದ್ರೆ 7ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನಿಮ್ಮ ಕೈಗೆ ನಿಮ್ಮ ಹಣ ಬಂದು ಸೇರುತ್ತೆ. ದುಡ್ಡಿನ ವಿಷಯದಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ಮಾತಿನ ವಿಚಾರದಲ್ಲಿ ನೋಡಿ, ಏನೇ ಒಂದು ಸಮಸ್ಯೆ ಆಗಿದೆ, ನಿಮ್ಮ ಆತ್ಮೀಯರಾಗಿರ್ಬಹುದು, ಪ್ರೀತಿ ಪಾತ್ರರಾಗಿರ್ಬಹುದು, ನಿಮ್ ಜೊತೆ ಮಾತು ಬಿಟ್ಟಿದ್ದಾರೆ, ಮಾತಾಡಿ ಬಗೆಹರಿಸ್ಕೋಬೇಕು ಅಂತಿದ್ರೆ, ಅಥವಾ ಯಾವುದೋ ಒಂದು ಒಪ್ಪಂದಗಳು ಮಾಡ್ಕೋಬೇಕು, ಅಥವಾ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು, ಆ ತರದ್ ಏನೇ ಅನ್ಕೊಂಡ್ರು ಕೂಡ ಈ ಟೈಮ್ ತುಂಬಾ ಪರ್ಫೆಕ್ಟ್ ಟೈಮ್. ನೀವು ಏನ್ ಮಾತಾಡಿದ್ರು ಅದರಿಂದ ನಿಮ್ಗೆ ಲಾಭನೇ. ಅಂದ್ರೆ ನಿಮ್ಗೆ ಏನು ಇದರಿಂದ ನಿಮ್ಗೆ ಲಾಸ್ ಆಗಲ್ಲ, ಜೊತೆಗೆ ಅವಮಾನ ಆಗೋದಿಲ್ಲ, ಅಥವಾ ನಿರಾಸೆ ನೋವು ಕೂಡ ಆಗೋದಿಲ್ಲ. ಸೊ ನೀವೇನ್ ಮಾತಾಡಿದ್ರು ನಿಮ್ಗೆ ಅನುಕೂಲನೇ. ಹಾಗಾಗಿ ಮಾತಿನ ವಿಷಯದಲ್ಲೂ ಕೂಡ ಈ 7ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನೀವೇನ್ ಅನ್ಕೊಂಡ್ರು ನಿಮ್ಗೆ ಒಳ್ಳೇದಾಗತ್ತೆ. ಇದೆರಡು ವಿಚಾರದಲ್ಲಿ ತುಂಬಾ ಒಳ್ಳೇದು. 3ನೇ ವಿಚಾರ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಅನುಕೂಲ. ವಿದ್ಯೆಗೆ ಸಂಬಂಧಪಟ್ಟಂತೆ, ಎಜುಕೇಶನ್ ಸಂಬಂಧಪಟ್ಟಂತೆ ಯಾವುದೋ ಒಂದು ಅನುಕೂಲಕ್ಕಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ವೃಷಭ ರಾಶಿಯ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಆಗಿರಬಹುದು, ಅಥವಾ ಅವರ ಒಂದು ಎಜುಕೇಶನ್ಸ್ ತಕ್ಕಂತೆ ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರೆ, ಕಲೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ರೆ ಅಂತಹ ಒಂದು ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಕುಟುಂಬದಲ್ಲಿ ಬಹಳ ಅನುಕೂಲ, ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗತ್ತೆ. ತುಂಬಾನೇ ಶುಭ ಫಲವನ್ನ ಈ ಬುಧ ಗ್ರಹ ವೃಷಭ ರಾಶಿಯವರಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಬುಧನ ಬದಲಾವಣೆ ಯಾವ ರೀತಿ ಫಲ? ತುಂಬಾ ಶುಭ ಫಲ. ಯಾಕಂದ್ರೆ ನಿಮ್ ರಾಶ್ಯಾಧಿಪತಿನೇ ಅಲ್ವಾ. ತೃತೀಯ ಭಾವದಲ್ಲಿದ್ದಂತಹ ಬುಧ 7ನೇ ತಾರೀಕಿಗೆ ಚತುರ್ಥ ಭಾವಕ್ಕೆ ಪ್ರಬಲನಾಗಿ ಬರ್ತಾನೆ. 20 ದಿನಗಳವರೆಗೆ 25th ವರೆಗೂ 25ನೇ ತಾರೀಕುವರೆಗೂ ಇರ್ತಾನೆ. ಈ ಅವಧಿ ಎಷ್ಟು ಶುಭ ಅಂದ್ರೆ ಬಹಳ ಮುಖ್ಯ. ಈ ಟೈಮ್ ಒಳಗಡೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಮನೆ ತಗೊಳಕ್ ಆಗ್ತಾ ಇಲ್ಲ, ನಿವೇಶನ ತಗೊಳಕ್ ಆಗ್ತಾ ಇಲ್ಲ, ಅಥವಾ ವಾಹನ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ಈ 20 ದಿನದ ಒಳಗಡೆ ನೀವು ಖಂಡಿತ ತಗೊಳ್ತೀರಾ. ನಿಮಗೆ ಸೂಟ್ ಆಗೋ ರೀತಿಯಲ್ಲಿ ನಿಮ್ಗೆ ಪ್ರಾಪರ್ಟಿ ಸಿಗುತ್ತೆ. ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಇದು ತುಂಬಾ ಒಳ್ಳೆ ಟೈಮ್. ಬೇಗ ಬೇಗ ಕೆಲಸಗಳಾಗತ್ತೆ, ಲೇಟ್ ಆಗೋದಿಲ್ಲ, ತುಂಬಾ ಅನುಕೂಲಗಳಾಗತ್ತೆ. ಹಾಗೆ ಪ್ರಾಪರ್ಟಿ ತಗೋಬೇಕಂದ್ರೂ ಕೂಡ ನಿಮ್ಗೆ ಬೇಕಾದ ಹಣಕಾಸಿನ ಅನುಕೂಲ ಇದೆಲ್ಲವೂ ಕೂಡ ನಿಮಗೆ ಸಿಕ್ಬಿಡುತ್ತೆ. ಇದು 2 ವಿಚಾರದಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ ಬುಧನಿಂದಾಗಿ. ಅಂದ್ರೆ ಬುಧ ಒಬ್ಬನೇ ಒಂದು ಗ್ರಹ ಎಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ನೋಡಿ. ಜೊತೆಗೆ ನಿಮ್ ರಾಶ್ಯಾಧಿಪತಿ ಕೂಡ ಆಗಿರೋದ್ರಿಂದ
ಸ್ವಂತ ಉದ್ಯೋಗವನ್ನ ಮಾಡುವಂತವ್ರು ಈ 20 ದಿನದ ಅವಧಿ ಏನಿದೆಯಲ್ಲ 7ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನಿಮ್ಮ ಕೆಲಸದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋತೀರಾ, ಒಂದಿಷ್ಟು ಚೇಂಜಸ್ ಮಾಡ್ಕೋತೀರಾ. ಬಟ್ ಈ ಚೇಂಜಸ್ ನಿಮ್ಗೆ ತುಂಬಾನೇ ಶುಭ ಕೊಡುತ್ತೆ. ಯಾಕಂದ್ರೆ ಬುಧ ಅಂದ್ರೇನೆ ನಾಲೆಡ್ಜ್, ನಿಮ್ಮಲ್ಲಿ ಇರುವಂತಹ ನಾಲೆಡ್ಜ್ ನ ಜಾಸ್ತಿ ಮಾಡ್ತಾನೆ, ಏನೋ ಒಂದು ಬದಲಾವಣೆಗಳು ಮಾಡ್ತಾನೆ, ಇವತ್ತಿನ ದಿನಕ್ಕೆ ತಕ್ಕಂತೆ ಅಪ್ಡೇಟ್ ಆಗುವಂಥದ್ದು, ಹೊರಗಡೆ ಪ್ರಪಂಚ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅನ್ನೋದ್ರ ನಾಲೆಡ್ಜ್ ಅನ್ನ ನಿಮಗೆ ಕೊಡ್ತಾನೆ. ಇದರಿಂದ ನಿಮ್ ಕೆಲಸದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ತೀರಿ, ಇದರಿಂದ ತುಂಬಾನೇ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಬುಧನ ಬದಲಾವಣೆ ಯಾವ ರೀತಿ ಶುಭ ಫಲ ಕೊಡಬಹುದು ಅಥವಾ ಅಶುಭ ಫಲ ಕೊಡಬಹುದು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ವ್ಯಯಾಧಿಪತಿ ನಿಮ್ಗೆ ಅವನು ವ್ಯಯಾಧಿಪತಿಯಾಗಿ ತೃತೀಯ ಭಾವಾಧಿಪತಿಯಾಗಿ ತೃತೀಯದಲ್ಲಿ ಸ್ಥಿತನಾಗಿರ್ತಾನೆ. 20 ದಿನ ಸ್ಥಿತನಾಗಿರ್ತಾನೆ ಬುಧ ಗ್ರಹ. ಮಿತ್ರರಿಂದ ಸ್ವಲ್ಪ ಬೇಸರ ಆಗತ್ತೆ, ಬಂಧುಗಳು ಸ್ವಲ್ಪ ಏನೋ ಕುಹಕವಾಗಿ ಏನೋ ಮಾತಾಡುವಂಥದ್ದು, ಮಿತ್ರರು ಅಥವಾ ಬಂಧುಗಳು ಯಾರು ಬೇಕಾದ್ರೂ ಆಗಿರಬಹುದು, ಅದು ಸ್ವಲ್ಪ ಬೇಸರ ಆಗತ್ತೆ. ಆದ್ರೆ ವಿಶೇಷ ಏನಂದ್ರೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಸಿಗುತ್ತೆ ನಿಮ್ಗೆ. 12ನೇ ಮನೆ ಅಧಿಪತಿ ತುಂಬಾ ಪ್ರಬಲನಾಗಿರ್ತಾನೆ, ಹಾಗಾಗಿ ವಿದೇಶಕ್ಕೆ ಹೋಗುವಂತಹ ಅನುಕೂಲ. ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ, ಜಾಬ್ಗೋಸ್ಕರ ಆಗಿರಬಹುದು ಅಥವಾ ಉನ್ನತ ವ್ಯಾಸಂಗಕ್ಕೋಸ್ಕರ ಆಗಿರಬಹುದು, ಒಟ್ನಲ್ಲಿ ವಿದೇಶಕ್ಕೆ ಹೋಗೋ ಅವಕಾಶ ಸಿಗತ್ತೆ. ಮತ್ತೊಂದೇನಂದ್ರೆ ನಿಮಗೆ ಅತ್ಯಂತ ಪ್ರೀತಿ ಪಾತ್ರರನ್ನ ಭೇಟಿ ಮಾಡುವ ಅವಕಾಶ. ನಿಮ್ಗೆ ತುಂಬಾ ಪ್ರೀತಿ ಪಾತ್ರರು ಬಹಳ ದೂರದಲ್ಲೆಲ್ಲೋ ಇರ್ತಾರೆ, ಅವರನ್ನ ಭೇಟಿ ಮಾಡಿದ ಒಂದು ಸಂತೋಷ ನಿಮ್ಗೆ ಸಿಗುತ್ತೆ. ಇದು ಕೆಲವು ಶುಭ ಕೆಲವು ಅಶುಭ ಫಲ ಇದ್ದೇ ಇರುತ್ತೆ. ಬಟ್ ಬಂಧುಗಳಿಂದ ಆಗುವಂತ ಬೇಸರಗಳು, ಇದಕ್ಕೆಲ್ಲ ಏನ್ ತಲೆ ಕೆಡಿಸ್ಕೋಬೇಡಿ. ಬಟ್ ಬುಧ ಗ್ರಹ ನಿಮ್ಗೆ ವಿದೇಶಕ್ಕೆ ಹೋಗೋ ಅವಕಾಶವನ್ನ ಕೊಡ್ತಾನೆ, ಹಾಗಾಗಿ ಆ ವಿಚಾರದ ಕಡೆಗೆ ಹೆಚ್ಚು ಗಮನ ಕೊಡಿ. ಇನ್ನು ಸಿಂಹ ರಾಶಿಯವರಿಗೆ ತುಂಬಾ ವಿಶೇಷ, ತುಂಬಾ ಅಂದ್ರೆ ತುಂಬಾ ವಿಶೇಷ. ನೀವು ಮಾಡ್ತಾ ಇರೋ ಎಲ್ಲಾ ಪ್ರಯತ್ನಗಳಿಗೂ ಫಲ ಕೊಡಕ್ಕಾಗೆ ಬಂದಿದ್ದಾನೆ ಬುಧ ಅನ್ಕೊಳ್ಳಿ. ಯಾಕಂದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ, ಅಷ್ಟಮ ಶನಿ ಇದೆ, ಗುರುಬಲ ಇಲ್ಲ, ಬಟ್ ಹೋರಾಟ ಅನ್ನೋ ರೀತಿಯಲ್ಲಿ ಸಿಂಹ ರಾಶಿಯವ್ರು ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಬಟ್ ಇದು ಎಷ್ಟು ಕಷ್ಟಪಟ್ಟು ಎಲ್ಲಾ ಕೆಲಸಗಳನ್ನ ಮಾಡಿದ್ರು ಕೂಡ ಅಂದ್ರೆ ಪ್ರತಿಫಲ ಸಿಗ್ತಾ ಇಲ್ವಲ್ಲ, ಅದರಿಂದ ಹಣ ಬರ್ತಾ ಇಲ್ಲ, ಆದ್ರೆ ನಾನ್ ಮಾಡಿದ ಒಂದು ಕೆಲಸಕ್ಕೆ ಪ್ರತಿಫಲ ಸಿಗ್ಬೇಕು, ಅದಿನ್ನೂ ಬರ್ತಾ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಪ್ರಮುಖವಾಗಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚು ಲಾಭ, ನಿಮಗೆ ದೊಡ್ಡ ಒಂದು ಮಟ್ಟದ ಹಣ ನಿಮ್ ಕೈ ಸೇರುತ್ತೆ. ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ, ಫೈನಾನ್ಷಿಯಲಿ ತುಂಬಾನೇ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಆಕಸ್ಮಿಕ ಧನಾಗಮನ ಅಂತಾನು ಹೇಳ್ಬೋದು. ಬಟ್ ಆಕಸ್ಮಿಕ ಅಂತ ಹೇಳಕ್ಕಾಗಲ್ಲ, ನೀವು ಕಷ್ಟಪಟ್ಟಿದ್ರಿ ಅದಕ್ಕೆ ಇವಾಗ ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದು. ಹಾಗಾಗಿ ಸಿಂಹ ರಾಶಿಯವರಿಗೆ ಈ ಬುಧನು ಈ 20 ದಿನದ ಕಾಲಾವಧಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಶುಭ ಫಲವನ್ನ ಕೊಡ್ತಾನೆ. ಹಾಗೆ ಮಾತಿನಿಂದ ಕೂಡ ಯಾವ್ಯಾವ ವಿಚಾರದಲ್ಲಿ ಏನೇ ನೀವು ಮಾತಾಡಿದ್ರು ಕೂಡ, ಈಗ ಬಾಸ್ ಹತ್ರ ನೀವು ಪ್ರಮೋಷನ್ ಬಗ್ಗೆ ಮಾತಾಡಿದ್ರು ಸಕ್ಸಸ್, ವ್ಯಾಪಾರದ ಬಗ್ಗೆ ಕುತ್ಕೊಂಡು ಮಾತಾಡಿದ್ರು ಸಕ್ಸಸ್, ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತಾಡಿದ್ರು ಕೂಡ, ಅದಕ್ಕೆ ಯಾವುದೇ ಇಂಪಾರ್ಟೆಂಟ್ ಡಿಸ್ಕಷನ್ ಇದ್ರೂ ಕೂಡ ಈ 20 ದಿನದ ಒಳಗಡೆ ಮಾಡ್ಕೊಳ್ಳಿ, ನಿಮ್ಮ ಪರವಾಗಿ ಎಲ್ಲವೂ ಆಗತ್ತೆ, ತುಂಬಾನೇ ಅನುಕೂಲ ಆಗುತ್ತೆ. ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಬುಧ ಗ್ರಹ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಹೇಳೋದೇ ಬೇಡ, ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ವಿಶೇಷವಾಗಿ ನಿಮ್ಗೆ ಗೌರವ ಪ್ರಾಪ್ತಿ ಆಗುತ್ತೆ. ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ವಿಶೇಷ ಗೌರವ, ಪ್ರಮೋಷನ್ ಅಂತೂ ಖಂಡಿತ ಆಗೋ ಸಾಧ್ಯತೆ ಇದೆ. 7ನೇ ತಾರೀಕಿಗೆ ಬುಧ ಬರ್ತಾನೆ, 25ನೇ ತಾರೀಕುವರೆಗೂ ಇರ್ತಾನೆ. ಈ 20 ದಿನದ ಅವಧಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋ ಸಾಧ್ಯತೆ, ಹೊಸ ಉದ್ಯೋಗ ನೋಡಿ, ಬೇರೆ ಯಾವುದೋ ಒಂದು ಒಳ್ಳೆ ಕೆಲಸ, ಬೇರೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಬೇರೆ ಕೆಲಸ ಸಿಗೋ ಸಾಧ್ಯತೆ ಇದೆ ಈ ಅವಧಿಯಲ್ಲಿ. ಮತ್ತೆ ಹೊಸ ಪ್ರಾಜೆಕ್ಟ್ ಸಿಗುವಂತ ಸಾಧ್ಯತೆ, ನಿಮ್ಮ ಗೌರವ ವ್ಯಕ್ತಿತ್ವ ನೋಡಿ, ರಾಷ್ಟ್ರಾಧಿಪತಿ ಅಂದ್ರೇನೆ ಗೌರವ ಅಲ್ವಾ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ಆಫೀಸಲ್ಲಿ ಆಗಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾಗಿ ನಿಮ್ ಕೆಲಸಗಳನ್ನ ಚೆನ್ನಾಗಿ ಮಾಡಿದಾಗ ನಿಮ್ಗೆ ಎಷ್ಟು ಗೌರವ ಸಿಗುತ್ತಲ್ವಾ, ನಿಮ್ಮ ಒಂದು ವ್ಯಾಲ್ಯೂ ಏನಾಗತ್ತೆ, ಸೊ ಅದರಿಂದ ನಿಮ್ಗೆ ಪ್ರಮೋಷನ್ ಸಿಗುತ್ತೆ. ಹೀಗೆ ಬಹಳಷ್ಟು ಶುಭ ಫಲವನ್ನ ಬುಧ ಗ್ರಹ ಕೊಡ್ತಾನೆ. ನಿಮ್ಮ ವ್ಯಕ್ತಿತ್ವಕ್ಕೆ ಬಹಳ ಒಂದು ಗೌರವ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಣಕಾಸಿನ ಅನುಕೂಲಗಳು, ಮತ್ತೆ ಎಷ್ಟು ಕಷ್ಟಪಟ್ಟರು ಕಂಪ್ಲೀಟ್ ಆಗದೆ ಇರೋ ಕೆಲವು ಕೆಲಸಗಳು ಕಂಪ್ಲೀಟ್ ಆಗುತ್ತೆ, ವೈಯಕ್ತಿಕ ಕೆಲಸಗಳು ಕೂಡ ಕಂಪ್ಲೀಟ್ ಆಗುತ್ತೆ. ಯಾವ ಕೆಲಸಗಳು ಬ್ಯಾಲೆನ್ಸ್ ಇತ್ತು ಅಥವಾ ಅರ್ಧಕ್ಕೆ ನಿಂತಿತ್ತು ಅದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಬುಧ ನಿಮ್ಗೆ ಬಹಳ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಇನ್ನು ತುಲಾ ರಾಶಿಯವರಿಗೆ ಶುಭಾನೆ, ಯಾಕಂದ್ರೆ ಇಲ್ಲಿ ಭಾಗ್ಯಾಧಿಪತಿಯಾಗಿ ವ್ಯಯಾಧಿಪತಿಯಾಗಿ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿ. 20 ದಿನ ಇರ್ತಾನೆ. ಈ 20 ದಿನದ ಅವಧಿಯಲ್ಲಿ ಏನ್ ಬದಲಾವಣೆ ಆಗತ್ತೆ ಅಂದ್ರೆ, ಯಾರ್ಯಾರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ, ಉನ್ನತ ವ್ಯಾಸಂಗಕ್ಕೋಸ್ಕರ ಪ್ರಮುಖವಾಗಿ, ಯಾಕಂದ್ರೆ 9ನೇ ಮನೆ ಅನ್ನೋದು ಉನ್ನತ ವ್ಯಾಸಂಗವನ್ನ ತೋರಿಸುತ್ತೆ.
ಈ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ಖಂಡಿತ ಈ 20 ದಿನದ ಅವಧಿ 7ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನಿಮ್ಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಹುಡುಕೊಂಡು ಬರುತ್ತೆ. ಹಾಗೆ ಧಾರ್ಮಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಜವಾಬ್ದಾರಿಗಳಿರುತ್ತಲ್ವಾ, ಕೆಲವು ಧಾರ್ಮಿಕ ಕ್ರಿಯೆಗಳು ಅಥವಾ ಏನೋ ಕೆಲವೊಂದಷ್ಟು ಹರಕೆಗಳನ್ನ ಮಾಡ್ಕೊಂಡಿರ್ತೀರ, ಏನೋ ಆಗ್ಬೇಕಿತ್ತು ಅದನ್ನೆಲ್ಲ ಪೂರೈಸ್ತೀರಾ. ಧಾರ್ಮಿಕ ಕೆಲಸಗಳಿಗೆ ಹಣವನ್ನ ಖರ್ಚು ಮಾಡ್ತೀರಾ. ಇದು ಒಂದು ರೀತಿಯಲ್ಲಿ ನಿಮ್ಗೆ ಪುಣ್ಯವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬುಧ ನಿಮಗೂ ಕೂಡ ಬಹಳ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಬುಧ ಚತುರ್ಥಾಧಿಪತಿಯಾದಂತಹ ಶನಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಪ್ರಾಪರ್ಟಿ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಬೆಲೆಗೆ ಸೇಲ್ ಆಗುತ್ತೆ. ಈ ಅವಧಿಯಲ್ಲಿ ನೀವು ಪ್ರಯತ್ನ ಜಾಸ್ತಿ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ಬುಧ ಅಂದ್ರನೆ ವ್ಯಾಪಾರ, ಮಾತು. ವ್ಯಾಪಾರಸ್ಥರಿಗೆ ಮಾತಾಡುವ ಕಲೆ ತುಂಬಾ ಚೆನ್ನಾಗಿರ್ಬೇಕಲ್ವಾ. ಈ ಬುಧ ಗ್ರಹ ಲಾಭಕ್ಕೆ ಬಂದಿದ್ದಾನೆ, ವ್ಯಾಪಾರಸ್ಥರಿಗೆ ಬಹಳ ಶುಭ, ಲಾಭವನ್ನ ಉಂಟು ಮಾಡ್ತಾನೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಿದ್ರೋ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ 7ನೇ ತಾರೀಕಿಂದ 25ನೇ ತಾರೀಕಿನ ಒಳಗಡೆ ಇಷ್ಟು ಅವಧಿಯಲ್ಲಿ ವ್ಯಾಪಾರದಲ್ಲಿ ಅತಿ ಹೆಚ್ಚಿನ ಒಂದು ಲಾಭವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಂತ ಉದ್ಯೋಗವನ್ನ, ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟಮಾಧಿಪತಿಯಾಗಿ ಲಾಭದಲ್ಲಿರೋದ್ರಿಂದ ನಿಮ್ಗೆ ಇದ್ದಂತಹ ಕೆಲವು ಆತಂಕಗಳು ಅಥವಾ ಏನೋ ಒಂದು ಬೇಸರಗಳಿತ್ತು ಅದೆಲ್ಲವೂ ದೂರವಾಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಈ ಬುಧ ಗ್ರಹ ಬಹಳ ಶುಭ ಫಲ ಕೊಡ್ತಾ ಇದ್ದಾನೆ. ಪ್ರಮುಖವಾದಂತಹ ಒಂದು ಕೆಲಸಗಳು ಏನೇ ಇದ್ರೂ ಕೂಡ ಈ ಅವಧಿಯಲ್ಲಿ ಅಂದ್ರೆ 7ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಈ ಅವಧಿಯಲ್ಲಿ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಈ ಬುಧನ ಬದಲಾವಣೆ ಯಾವ ರೀತಿ ಫಲ ಕೊಡ್ತಾ ಇದೆ ಅಂತ ನೋಡೋಣ. ನೋಡಿ, ಸಪ್ತಮಾಧಿಪತಿ ಪ್ಲಸ್ ದಶಮಾಧಿಪತಿ. ಸಪ್ತಮ ಅಂದ್ರೆ ನಿಮ್ಮ ಕುಟುಂಬ, ಸಂಗಾತಿ ಅಂತ ಹೇಳ್ಬೋದು. ಸಂಗಾತಿಯ ವಿಷಯದಲ್ಲಿ, ವೈವಾಹಿಕ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಈ 7ನೇ ತಾರೀಕಿನ ನಂತರ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ, ಮೊದಲನೇ ವಿಚಾರ. ಎರಡನೇದು, ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಿತ್ತು ಅಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ದಶಮದಲ್ಲಿರ್ತಾನೆ ಬುಧ ಗ್ರಹ, 20 ದಿನ ಇರ್ತಾನೆ. ಈ 20 ದಿನದ ಅವಧಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳಾಗತ್ತೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರು ನಿಮ್ಮ ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ, ಕೆಲವೊಂದು ಇಂಪ್ರೂವ್ಮೆಂಟ್ ಆಗುತ್ತೆ ಬಿಸ್ನೆಸ್ ಅಲ್ಲಿ. ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರ್ಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗೋ ಸಾಧ್ಯತೆ ಅಥವಾ ಹೊಸ ಕೆಲಸ ಸಿಗೋ ಸಾಧ್ಯತೆ. ಬೇರೆ ಕೆಲಸ ಬೇಕು, ಬೇರೆ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅನ್ನೋರಿಗೆ ಖಂಡಿತ ಈ ಟೈಮ್ ಒಳಗಡೆ ಖಂಡಿತ ಸಿಗುತ್ತೆ. ದಶಮಾಧಿಪತಿ ದಶಮಕ್ಕೆ ಬಂದಿರ್ತಾನೆ, ಉಚ್ಚ ಕ್ಷೇತ್ರಕ್ಕೆ. ಹಾಗಾಗಿ ಬೇರೆ ಒಂದು ಉದ್ಯೋಗ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇದು ತುಂಬಾ ಒಳ್ಳೆ ಟೈಮ್. ಕರ್ಮಸ್ಥಾನ ಅಂದ್ರೇನೆ ಬಹಳ ವಿಶೇಷ. ಇದು ಬರೀ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಕೆಲವು ವಿಶೇಷ ಜವಾಬ್ದಾರಿಗಳು, ನಿಮ್ಮ ವೈಯಕ್ತಿಕ ಕೆಲಸಗಳು, ಪ್ರಾಪರ್ಟಿ ವಿಚಾರದ್ದಾಗಿರ್ಬೋದು, ಮಕ್ಕಳ ವಿಚಾರ ಆಗಿರಬಹುದು, ಅಥವಾ ಅವ್ರ ಎಜುಕೇಶನ್ ವಿಚಾರ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ನೀವೇನೋ ಒಂದು ಅನ್ಕೊಂಡಿರ್ತೀರ, ನಾನು ಈ ಕೆಲಸ ಮಾಡ್ಬೇಕು ಫ್ಯೂಚರ್ಗೆ, ನನ್ನ ಮಕ್ಕಳ ಭವಿಷ್ಯಕ್ಕೆ ಅಥವಾ ನನ್ನ ಭವಿಷ್ಯಕ್ಕೆ ಏನೋ ಒಂದು ಮಾಡ್ಬೇಕು ಅನ್ಕೊಂಡಿರ್ತೀರ, ಅಂತಹ ವೈಯಕ್ತಿಕ ಕೆಲಸಗಳನ್ನು ಕೂಡ ಮಾಡಿಸ್ತಾನೆ ಬುಧ ಗ್ರಹ. ಈ 20 ದಿನದ ಅವಧಿ ಒಳಗೆ ಆಗತ್ತೆ. ಹಾಗಾಗಿ ತುಂಬಾ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಇನ್ನು ಮಕರ ರಾಶಿಯವ್ರಿಗಂತೂ ಅದ್ಭುತವಾದ ಸಮಯ. ಯಾಕಂದ್ರೆ ಭಾಗ್ಯಾಧಿಪತಿ ಬುಧ ಗ್ರಹ. ಯಾರ್ಯಾರಿಗೆ ನೋಡಿ, ಬುಧ ಗ್ರಹ ಅಷ್ಟಮದಲ್ಲಿದ್ದ ಈ 7ನೇ ತಾರೀಕಿಂದ 25ನೇ ತಾರೀಕುವರೆಗೂ 9ನೇ ಮನೆಗೆ ಬರ್ತಾನೆ. ಯಾರ್ಯಾರಿಗೆ ಮಕರ ರಾಶಿಯವರಿಗೆ ಕೆಲಸದಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು, ಒತ್ತಡ ಆಗ್ತಾ ಇತ್ತು, ಅಂತವ್ರಿಗೆ ಆ ಒತ್ತಡಗಳು, ಕೆಲಸದಲ್ಲಿ ಕಷ್ಟ, ಶ್ರಮ ಎಲ್ಲ ಕಮ್ಮಿ ಆಗುತ್ತೆ. ನಿಮ್ಮ ಕೆಲಸ ಬಹಳ ಸುಲಭ ಅನ್ಸುತ್ತೆ. ಆರೋಗ್ಯದಲ್ಲಿ ತೊಂದರೆಗಳಿತ್ತು ಅನ್ನೋಂಥವ್ರಿಗೆ ಈ ತೊಂದರೆಗಳು ನಿವಾರಣೆ ಆಗುತ್ತೆ. ಈ 20 ದಿನದ ಅವಧಿಯಲ್ಲಿ ದೈವ ಕಾರ್ಯಗಳು, ಧರ್ಮ ಕಾರ್ಯಗಳು ಏನಿದ್ರು ಕೂಡ ಅದನ್ನ ಮಾಡ್ಕೊಡಿ, ವಿಘ್ನಗಳು ಬರಲ್ಲ. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಕೆಲವೊಂದ್ಸಲ ಹರಕೆಗಳು ಇದೆ, ತೀರ್ಸ್ಬೇಕು ಅನ್ಕೊಂಡ್ರು ಆಗಲ್ಲ, ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ರು ಆಗಲ್ಲ, ಮನೇಲಿ ಏನಾದ್ರೂ ವಿಶೇಷ ಪೂಜೆ ಮಾಡ್ಸೋಣ ಅನ್ಕೊಂಡ್ರು ಆಗಲ್ಲ. ನೋಡಿ, ಈ ಟೈಮ್ 9ನೇ ಮನೆ ಅಧಿಪತಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಇದನ್ನೆಲ್ಲ ಮಾಡ್ಬೇಕು. 9ನೇ ಮನೆ ಅನ್ನೋದೇ ಧರ್ಮಸ್ಥಾನ. ಧಾರ್ಮಿಕ ಕ್ರಿಯೆಗಳು ಏನೇ ಇದ್ರೂ ಕೂಡ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ಖಂಡಿತ ಮಾಡಿಸಿ. ಈ ಟೈಮಲ್ಲಿ ಖಂಡಿತ ಯಾವ ವಿಘ್ನನೂ ಬರಲ್ಲ, ಸಕ್ಸಸ್ ಆಗುತ್ತೆ. ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿನ ಬುಧ ನೋಡ್ತಾ ಇದ್ದಾನೆ, ನಿಮ್ಮಿಂದ ಅದೆಲ್ಲವನ್ನೂ ಮಾಡಿಸ್ತಾನೆ. ಇನ್ನು 6ನೇ ಮನೆ ಅಧಿಪತಿ ವಿಶೇಷ. 6ನೇ ಮನೆ ಅಂದ್ರೆ ಕೆಲಸ ಅಲ್ವಾ. 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರಕ್ಕೆ ಹೋಗೋದ್ರಿಂದ ಉದ್ಯೋಗದಲ್ಲಿ ಹೊಸ ಬದಲಾವಣೆ ಆಗುತ್ತೆ. ಒಂದು, ಈಗಾಗ್ಲೇ ಮಾಡ್ತಾ ಇರುವಂತಹ ಕೆಲಸದಲ್ಲಿ ನಿಮ್ಗೆ ಪ್ರಮೋಷನ್ ಆಗ್ಬೋದು 7ನೇ ತಾರೀಕು ನಂತರ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಅಥವಾ
ಇದಕ್ಕಿಂತಲೂ ಚೆನ್ನಾಗಿರೋ ಕೆಲಸ ನಿಮ್ಗೆ ಆಫರ್ ಸಿಗ್ಬಹುದು, ಕೆಲಸದ ಆಫರ್ ಸಿಗ್ಬಹುದು. ಬಟ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಶುಭನೇ ನಿಮ್ಗೆ, ಕಂಪ್ಲೀಟ್ ಶುಭ ಫಲನೇ. 6ನೇ ಮನೆ ಅಂದ್ರೆ ಉದ್ಯೋಗ, 9ನೇ ಮನೆ ಅಂದ್ರೆ ಅದೃಷ್ಟ. ಉದ್ಯೋಗದಲ್ಲಿ ಅದೃಷ್ಟ ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಈ ಬುಧ ಗ್ರಹ ಬಹಳ ಶುಭ ಫಲವನ್ನ ತಂದುಕೊಡ್ತಿದ್ದಾನೆ. ಈ 20 ದಿನದ ಅವಧಿಯಲ್ಲಿ ನಿಮ್ಗೆ ಬಹಳಷ್ಟು ಅನುಕೂಲಗಳಾಗತ್ತೆ ಅಂತ ಹೇಳ್ಬೋದು. ಕುಂಭರಾಶಿ, ಕುಂಭರಾಶಿಯವರಿಗೆ ಬುಧ ನೋಡಿ 7ನೇ ತಾರೀಕುವರೆಗೂ 7ನೇ ಮನೇಲಿ ಇರ್ತಾನೆ, ಸಪ್ತಮದಲ್ಲಿ. 7ನೇ ತಾರೀಕಿಗೆ ಅಷ್ಟಮಕ್ಕೆ ಹೋಗ್ತಾನೆ. ಪಂಚಮಾಧಿಪತಿಯಾಗಿ ಅಷ್ಟಮಾಧಿಪತಿ ಕೂಡ ಆಗಿರ್ತಾನೆ. ಅಷ್ಟಮಾಧಿಪತಿಯು ಅಷ್ಟಮದಲ್ಲೇ ಇರ್ತಾನೆ, 2ನೇ ಮನೆ ನೋಡ್ತಾ ಇರ್ತಾನೆ. ಕೆಲವು ವಿಚಾರದಲ್ಲಿ ಶುಭನೇ. ಯಾವ ವಿಚಾರದಲ್ಲಿ ಅಂತಂದ್ರೆ, ನಿಮ್ಗೊಂದು ಭಯ ಆತಂಕ ಇರುತ್ತೆ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗತ್ತೆ. ಆದ್ರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆತಂಕ ಆಗುತ್ತೆ. ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಆಗಲ್ಲ, ಆದ್ರೆ ನಿಮ್ ಮನ್ಸಿಗೆ ಅನಿಸ್ತಾ ಇರುತ್ತೆ ನಿಮ್ಮ ಮಕ್ಕಳ ವಿಷಯದಲ್ಲಿ, ನನ್ನ ಮಗ ಓದ್ತಾನೋ ಇಲ್ವೋ, ನನ್ನ ಮಗನ ಭವಿಷ್ಯದಲ್ಲಿ ಏನಾಗ್ಬಿಡುತ್ತೋ ಏನೋ, ಏನೇನೋ ಯೋಚನೆಗಳು, ಏನೇನೋ ಕಲ್ಪನೆಗಳು. ಬುಧ ಅಂದ್ರೆ ಓವರ್ ಥಿಂಕಿಂಗ್, ತುಂಬಾ ಓವರ್ ಆಗಿ ಯೋಚನೆ ಮಾಡೋ ಹಾಗೆ ಮಾಡೋನು ಬುಧ ಗ್ರಹನೇ. ಯಾಕೆ ಬೇರೆಯವ್ರಿಗೆ ಅಶುಭ ಫಲ ಇಲ್ಲ, ಯಾಕೆ ನಿಮಗ್ ಮಾತ್ರ ಅಂದ್ರೆ ಅಷ್ಟಮ. ಅತಿಯಾಗಿ ಯೋಚನೆ ಮಾಡೋದು ಒಂದೊಂದ್ಸಲ ಕಷ್ಟ ಆಗತ್ತೆ, ಮನಸ್ಸಿಗೆ ಕಷ್ಟ ಆಗತ್ತೆ. ಪ್ರಾಕ್ಟಿಕಲಿ ಏನೂ ಆಗದೆ ಹೋದ್ರು ಕೂಡ ಮನಸ್ಸಿಗೆ ಕಷ್ಟ ಆಗತ್ತಲ್ವಾ. ಅತಿಯಾಗಿ ನೆಗೆಟಿವ್ ಯೋಚನೆಗಳು ಮಾಡ್ತೀರಾ. ಈ ಬುಧನ ಮೇಲೆ ಶನಿಯ ದೃಷ್ಟಿ ಅಷ್ಟಮದಲ್ಲಿ ಕೂತಿರ್ತಾನೆ. ಹಾಗಾಗಿ ಸ್ವಲ್ಪ ನಿಮ್ಮ ಆಲೋಚನೆಗಳನ್ನ ಕಮ್ಮಿ ಮಾಡಿ, ಓವರ್ ಥಿಂಕ್ ಮಾಡಬೇಡಿ. ಏನೇನೋ ಯೋಚನೆಗಳು ಬರ್ತಾ ಇದೆ ಕೂತ್ಕೊಂಡ್ರೆ ಅಂದ್ರೆ ತಕ್ಷಣ ಏನಾದ್ರೂ ನಿಮ್ಮ ಮೈಂಡ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತೀವಿ ಅಷ್ಟೇನೆ. ತುಂಬಾ ದೀರ್ಘವಾಗಿ ಆಲೋಚನೆ ಮಾಡಿದ್ರೆ ಸ್ವಲ್ಪ ಟೆನ್ಷನ್ನು ಅದೆಲ್ಲ ಆಗತ್ತೆ. ನಿಮ್ಮ ವಿಚಾರದಲ್ಲಿ ಏನು ಭಯ ಇರಲ್ಲ, ಆದ್ರೆ ಮಕ್ಕಳ ವಿಷಯದಲ್ಲಿ ಜಾಸ್ತಿ ಭಯ ಪಡ್ತಾ ಇರ್ತೀರಾ. ಬಟ್ ಪಂಚಮಾಧಿಪತಿಯಾಗಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಅಷ್ಟಮದಲ್ಲಿ ಬುಧನ ಒಂದು ಪ್ರವೇಶ ಉಚ್ಚ ಸ್ಥಾನವಾದ್ರೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಶುಭ ಫಲವನ್ನ ಕೊಡೋದಿಲ್ಲ. ಹಾಗಂತ ಬುಧನಿಗೆ ಪರಿಹಾರ ಕೂಡ ಮಾಡೋ ಹಾಗಿಲ್ಲ. ಪರಿಹಾರ ಮಾಡ್ಬೇಕಾಗಿರೋದು ಶನಿಗೆ. ಹಾಗಾಗಿ ಈ 7ನೇ ತಾರೀಕಿಂದ 25ನೇ ತಾರೀಕುವರೆಗೂ ಶನಿಗೆ ಮೇನ್ ಆಗಿ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳು ದಾನ ಕೊಡಿ. ತುಂಬಾ ಓವರ್ ಆಗಿ ಥಿಂಕ್ ಮಾಡಬೇಡಿ. ಹಾಗೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇದನ್ನ ಹೇಳ್ಕೊಂಡ್ರೆ ಅತಿಯಾದ ಆಲೋಚನೆ ಕಮ್ಮಿ ಆಗುತ್ತೆ. ಅತಿಯಾದ ಆಲೋಚನೆ ಒಳ್ಳೇದಲ್ಲ. ಓವರ್ ಥಿಂಕಿಂಗ್ ಯಾವುದು ಓವರ್ ಆಗಬಾರ್ದು ಅಷ್ಟೇ. ನಿಮ್ಗೆ ಶುಭ ಅಂತ ಏನಿಲ್ಲ, ಸ್ವಲ್ಪ ಅಶುಭ ಫಲನೇ ಕೊಡ್ತಾನೆ, ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ಮೀನರಾಶಿಯವರಿಗೆ ಸಪ್ತಮದಲ್ಲಿ ಬುಧ ಗ್ರಹ ವಿಶೇಷ ಏನಪ್ಪಾ ಯಾವ ವಿಷಯದಲ್ಲಿ ಅಂದ್ರೆ, ಈ ಮದುವೆ ಮಾತುಕತೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಅನ್ಕೊಂಡಿದ್ರೆ, ಯಾವ್ದಾದ್ರು ಕೆಲಸ ಆಗ್ಬೇಕು ಅನ್ಕೊಂಡಿದ್ರೆ ಅದು ಖಂಡಿತ ಸಕ್ಸಸ್ ಆಗುತ್ತೆ. ನೋಡಿ 7ನೇ ತಾರೀಕಿಂದ 25ನೇ ತಾರೀಕು 20 ದಿನದ ಒಳಗಡೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳೇನಾದ್ರೂ ಮಾಡ್ಬೇಕು ಅಂತಿದ್ರೆ ಒಳ್ಳೇದು. ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ಅದೂ ಸಾಲ್ವ್ ಆಗ್ಬಿಡುತ್ತೆ. 7ನೇ ಮನೇಲಿ ಬುಧ ಸಂಚಾರ ಮಾಡ್ತಾ ಇರೋದ್ರಿಂದ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡ್ತಾ ಇರೋಂಥವ್ರಿಗೆ ತುಂಬಾನೇ ಅನುಕೂಲ ಆಗತ್ತೆ. ಪ್ರಾಪರ್ಟಿ ತಗೋಬೇಕು, ಮನೆ ತಗೋಬೇಕು, ಇಲ್ಲ ನಿವೇಶನ ತಗೋಬೇಕು, ಎಷ್ಟು ಹುಡುಕಿದ್ರು ನಿಮಗ್ ಸೂಟ್ ಆಗ್ತಾ ಇರೋಂತಹ ಮನೆ ಸಿಗ್ತಾ ಇಲ್ಲ ಅಥವಾ ನಿವೇಶನ ಸಿಗ್ತಾ ಇಲ್ಲ. ಖಂಡಿತ ನೋಡಿ ಈ ಅವಧಿಯಲ್ಲಿ ನಿಮಗೆ ಒಳ್ಳೆ ಒಂದು ಪ್ರಾಪರ್ಟಿ ಸಿಗುತ್ತೆ, ತಗೋಬಹುದು. ಖಂಡಿತ ತಗೊಳ್ಳಿ. ಏನ್ ಅಡೆತಡೆಗಳಿದೆ ನೀವು ಪ್ರಾಪರ್ಟಿ ತಗೊಳ್ಳೋದಕ್ಕೆ, ಆ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ 7ನೇ ಮನೆ ಅಂತಂದ್ರೆ ಪಾಲುದಾರಿಕೆ. ಹಾಗಾಗಿ ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದೀರೋ ಅದ್ಭುತವಾದಂತಹ ಲಾಭವನ್ನ ಕಾಣ್ತೀರ ಅಂತ ಹೇಳ್ಬೋದು. ಸಪ್ತಮ ಸ್ಥಾನಾಧಿಪತಿನೂ ಉಚ್ಚ ಕ್ಷೇತ್ರ, ನಿಮ್ಮ ರಾಶಿಯಾಧಿಪತಿನೂ ಉಚ್ಚ ಕ್ಷೇತ್ರದಲ್ಲಿ. ಹಾಗಿದ್ಮೇಲೆ ಇನ್ನೇನು, ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕೆ ತಕ್ಕ ಒಳ್ಳೆ ಲಾಭವನ್ನ ಈ 20 ದಿನದ ಅವಧಿಯಲ್ಲಿ ನೀವು ಕಾಣ್ತೀರ ಅಂತ ಹೇಳ್ಬೋದು. ವಿಶೇಷ ಏನಪ್ಪಾ ಅಂದ್ರೆ 4ನೇ ಮನೆ ಅಧಿಪತಿ ಆಗಿರೋದ್ರಿಂದ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅಥವಾ ತಾಯಿ ಕಡೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲಗಳಾಗತ್ತೆ. ಟೋಟಲ್ ಆಗಿ ಈ ಬುಧನ ಒಂದು ಬದಲಾವಣೆ ಈ 12 ರಾಶಿಗಳಲ್ಲಿ ಈ ರೀತಿಯಾಗಿ ಫಲವನ್ನ ಕೊಡ್ತಾ ಇದ್ದಾನೆ. ಬುಧ ಗ್ರಹ ಶುಭ ಗ್ರಹನೇ ಆಗಿರೋದ್ರಿಂದ, ಅಂದ್ರೆ ಶುಭ ಗ್ರಹಗಳ ಲಿಸ್ಟ್ ಅಲ್ಲಿ ಬುಧನು ಬರ್ತಾನೆ. ಹಾಗಾಗಿ ಅಷ್ಟೇನು ಅಶುಭ ಫಲ ಕೊಡೋದಿಲ್ಲ, ಅವನು ತುಂಬಾ ಶುಭ ಫಲವನ್ನೇ ಕೊಡ್ತಾನೆ. ಆದಷ್ಟು ಅವನ ಕೈಲಾಗಿದ್ದಷ್ಟು ಶುಭ ಫಲವನ್ನೇ ಕೊಡ್ತಾನೆ. ಬೇರೆ ಗ್ರಹಗಳಿಂದ ಪೀಡಿತನಾಗಿಲ್ದೇ ಇದ್ರೆ ಎಲ್ಲೋ ಕೆಲವು ಸಣ್ಣ ಪುಟ್ಟ ಅಶುಭ ಫಲ ಅಷ್ಟು ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ರಾಶಿಯವರೆಗೂ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಎಲ್ರಿಗೂ ಶುಭವಾಗಲಿ.